ಚಕ್ರವರ್ತಿ ಸೂಲಿಬೆಲೆ ಉಪನ್ಯಾಸ ಕಾರ್ಯಕ್ರಮಕ್ಕೆ ನೋಟಿಸ್ ಕೊಟ್ಟಂತಹ ವಿಚಾರ ಈಗ ಪಬ್ಲಿಕ್ ಟಿವಿ ಜೊತೆ ಚಕ್ರವರ್ತಿ ಸೂಲಿಬೆಲೆ ಮೊದಲ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನೋಟಿಸ್ ಕೊಟ್ಟಿದ್ದಕ್ಕೆ ಅವರು ಕೆಂಡಾಮಂಡರಾಗಿದ್ದಾರೆ. ನಾನು ಮೊದಲ ಬಾರಿಗೆ ಈ ರೀತಿ ನೋಟಿಸನ್ನು ನೋಡ್ತಾ ಇರೋದು, ಅಧಿಕೃತವಾಗಿ ಆದೇಶ ಕೊಡದೇನೆ ಗಡೀಪಾರು ಮಾಡುವ ಹುನ್ನಾರ ಅಂತ ಅವರ ಆರೋಪ. ಅದೇನು ಪೊಲೀಸರೇ ಹೆದರಿದಾರಾ ಅಥವಾ ನಮ್ಮನ್ನು ಹೆದರಿಸ್ತಾ ಇದ್ದಾರಾ? ನಮ್ಮ ಕಾರ್ಯಕರ್ತರಿಗೆ ಭಯ ಹುಟ್ಟಿಸೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪೊಲೀಸ್ ನೋಟಿಸ್ಗೆ ಚಿಂತಕ ಚಕ್ರವರ್ತಿ ಸೂಲಿಬೆಲೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈಗೇನು ಈ ಗಡೀಪಾರಿನ ಮಾತುಗಳು ಕೇಳಿ ಬರ್ತಾ ಇತ್ತಲ್ಲ, ಅದರ ಮುಂದುವರಿದ ಭಾಗನ ಇದು ಅಂತ ನನಗೂ ಹಾಗೆ ಅನ್ಸುತ್ತೆ. ಇವ್ರದ್ದು ನೋಡಿದ್ರೆ ಒಂದು ಅಘೋಷಿತವಾಗಿ ನನ್ನನ್ನ ಅಂದ್ರೆ ಅಧಿಕೃತವಾಗಿ ಆದೇಶ ಕೊಡದೆ ಗಡೀಪಾರು ಮಾಡ್ಲಿಕ್ಕೆ ಏನಾದ್ರು ಪ್ರಯತ್ನ ಮಾಡ್ಬೋದಾ ಅಂತ ಅವ್ರು ಯೋಚನೆ ಮಾಡ್ತಾರೆ ಅಂತ ಅನ್ಸುತ್ತೆ. NSU ಹೋಗಿ ಕೇಳ್ಕೊಂಡಿದ್ದಾರೆ ಚಕ್ರವರ್ತಿ ಅವರನ್ನ ಬರ್ಲಿಕ್ಕೆ ಬಿಡಬಾರ್ದು, ಅವ್ರ ಮೇಲೆ ಇಷ್ಟೆಲ್ಲಾ ಕೇಸುಗಳಿವೆ ಅಂತ. ಬಹುಶಃ ಅದರ ಪೂರ್ವಭಾವಿಯಾಗಿ ಅವ್ರ ಕೇಸುಗಳನ್ನು ಕೇಳಿದ್ರು. ಹಾಗೆ ಕೇಳಿದ ತಕ್ಷಣ ಪೊಲೀಸರು ಒಂದು ನೋಟಿಸ್ ಜಾರಿ ಮಾಡಿದ್ದಾರೆ. ಇಂಟ್ರೆಸ್ಟಿಂಗ್ಲಿ ಅರವಿಂದ್, ಆ ನೋಟಿಸ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ನನ್ಗೆ ಅನೇಕ ಬಾರಿ ಪೊಲೀಸರು ಕೊಡ್ತಾರೆ ಹೋದ ತಕ್ಷಣ, ಆದಷ್ಟು ಕೋಮು ದ್ವೇಷವನ್ನ ಉಂಟು ಮಾಡುವಂತ ಭಾಷಣಗಳನ್ನ ಮಾಡಬೇಡಿ ಅಂತೆಲ್ಲ ಸಹಜವಾಗಿ ಎಲ್ರಿಗೂ ಆ ತರದೊಂದು ಕೊಡ್ತಾರೆ. ನಾನು ಅದನ್ನ ನೋಡ್ತೀನಿ ಪ್ರತಿ ಸಲ. ಬಟ್ ಈ ಸಲ ಮಾತ್ರ ನಾನು ಕೊಟ್ಟಿರುವಂತ ನೋಟಿಸ್ ನಲ್ಲಿ ಏನ್ ಹಾಕಿದ್ದಾರೆ ಅಂತಂದ್ರೆ, ಈ ಟಾಪಿಕ್ ಅನ್ನು ಬಿಟ್ಟು ಬೇರೆ ನೀವು ಮಾತನಾಡಬಾರ್ದು, ರಾಜಕೀಯ ವಿಚಾರಗಳನ್ನು ಮಾತನಾಡಬಾರ್ದು, ರಾಜಕೀಯ ನಾಯಕರ ತೇಜೋವಧೆ. ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಈ ತರ ರಾಜಕೀಯದ ವಿಚಾರ ಮಾತನಾಡಬಾರ್ದು ಅಂತ ಹೇಗೆ ಹೇಳ್ತಾರೆ. ರಾಜಕೀಯ ಅಂತಂದ್ರೆ ಅವ್ರ ದೃಷ್ಟಿಯಲ್ಲಿ ಏನು? ಮತ್ತು ನನ್ನ ಟಾಪಿಕ್ ಇರೋದೇ ಅಖಂಡ ಭಾರತ ನಾವು ನಿರ್ಮಾಣ ಮಾಡಬೇಕು ಅಂತ. ಸಹಜವಾಗಿ ಅನೇಕ ವರ್ಷಗಳಿಂದ ಇದ್ರ ಕುರಿತಂತೆ ನಾವು ಚರ್ಚೆ ಮಾಡ್ತೀವಿ. ಸೊ ಹಾಗಿರುವಾಗ ಅಖಂಡ ಭಾರತ ಅಂತಂದಾಗ ಅದರಲ್ಲಿ ಭಾರತ ತುಂಡರಿಸಿದ ರಾಜಕೀಯ ಬರೋದಿಲ್ವಾ, ಅಥವಾ ಈಗಿನ ರಾಜಕೀಯದ ವಿಚಾರವಾಗಿ ಚರ್ಚೆ ಆಗೋದಿಲ್ವಾ, ಅಥವಾ ಆಗ್ಬಾರ್ದು ಅಂತಂದ್ರೆ ಪೊಲೀಸರ ಉದ್ದೇಶ ಏನು? ನನಗೆ ಒಟ್ಟಾರೆ ಇವರ ಆಲೋಚನೆ ಏನು, ಏನ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅನ್ನೋದೇ ಅರ್ಥ ಆಗ್ತಿಲ್ಲ. ಪೊಲೀಸರು ಕರೆದು ನಮ್ಮ ಕಾರ್ಯಕರ್ತರನ್ನ ಸುಮಾರು ಒಂದು ಅರ್ಧ ಮುಕ್ಕಾಲು ಗಂಟೆಗಳ ಕಾಲ ಕೂರಿಸ್ಕೊಂಡು ಅವ್ರ ಜೊತೆ ಚರ್ಚೆ ಮಾಡಿ, ನೀವ್ ಹೀಗೆಲ್ಲ ಮಾಡಬಾರ್ದು, ಅದು ಮಾಡಬಾರ್ದು ಅಂತ ಅವ್ರಿಗೆ ಹೆದರಿಸಿ, ಮತ್ತೆ ಇನ್ನೊಂದು ಆಶ್ಚರ್ಯದ ಸಂಗತಿ, ಅವ್ರಿಗೆ ಮಾತನಾಡುವಾಗ ಹೇಳಿದ್ದಾರೆ, ಮಂಗಳೂರಲ್ಲಿ ಆಗಿರುವಂತ ಘಟನೆ ಗೊತ್ತಿದೆಯಲ್ಲ, ಇಲ್ಲೂ ಅದೇ ತರ ಘಟನೆ ಆಗ್ಬೇಕು ಅಂತಂದ್ರೆ ಪೊಲೀಸರು ತಾವೇ ಹೆದರಿಸಿದ್ರು. ರೈಟ್. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ದೀಪಕ್ ಜೈನ್ ಅವರಿಂದ ಪಡ್ಕೊಳ್ಳೋಣ. ದೀಪಕ್, ಈಗ ಮೊದಲಿಗೆ ನೋಟಿಸ್ ಕೊಡ್ತಾರೆ, ಅದಾದಮೇಲೆ ಷರತ್ತಿನ ಅನುಮತಿ ಕೊಡ್ತಾರೆ, ಎಲ್ಲ ಫೈನ್. ಆದರೆ ಇವರು ಏನು ವಿಚಾರಕ್ಕೆ ಉಪನ್ಯಾಸ ಕೊಡೋದಕ್ಕೆ ಬರ್ತಾ ಇದ್ದಾರೋ ಆ ವಿಚಾರದಲ್ಲಿ ಎಲ್ಲವೂ ಬರುತ್ತೆ. ದೇಶದ ವಿಭಜನೆ ವಿಚಾರ ಆಗ್ಬೋದು, ಇತಿಹಾಸ ಆಗ್ಬೋದು. ಬಟ್ ಅದು ಯಾವುದನ್ನೂ ಮಾತನಾಡ್ದೇ ಟಾಪಿಕ್ ಬಗ್ಗೆ ಮಾತ್ರ ಮಾತಾಡಿ ಅಂತ ಷರತ್ತು ಹಾಕಿದಾರಲ್ಲ, ಹೆಂಗೆ ಸಾಧ್ಯ ಅಂತ ಒಂದು ಪ್ರಶ್ನೆ. ಆಮೇಲೆ ಇದನ್ನು ಪೊಲೀಸರು ಮಾನಿಟರ್ ಮಾಡ್ತಾರಾ ಇವರ ಉಪನ್ಯಾಸವನ್ನು ಅಂತ? ಖಂಡಿತ ಈ ಥರದ ಒಂದು ಗೊಂದಲಕಾರಿ ವಾತಾವರಣ ನಿರ್ಮಾಣ ಆಗಿರುವಂಥದ್ದು. ಕಳೆದ 1.5-2 ತಿಂಗಳಿಂದ ಚಕ್ರವರ್ತಿ ಸೂಲಿಬೆಲೆ ಅವರ ಹಿಂದಿನ ಎಲ್ಲ ಕೇಸ್ಗಳನ್ನು ಒಂದು ಲೆಕ್ಕವನ್ನು ಪಡ್ಕೊಳ್ಬೇಕು ಅಂತೇಳಿ ಆದೇಶವನ್ನು ಮಾಡಲಾಗಿತ್ತು. ಎಲ್ಲ ಜಿಲ್ಲೆಗಳಿಗೆ, ಎಲ್ಲ ಪೊಲೀಸ್ ಠಾಣೆಗಳಿಗೆ ಗೃಹ ಇಲಾಖೆಯಿಂದ ಈ ಥರದೊಂದು ನೋಟಿಸ್ ಬಂದಿತ್ತು. ಇದು ಒಂದು ಥರದ ಚರ್ಚೆಯ ನಂತರ. ಆದರೆ ಕಳೆದ 1 ತಿಂಗಳಿನಿಂದ ಈಚೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದಂತಹ 2 ಹತ್ಯೆಗಳು, ಆ ನಂತರ ನಡೆದಂತಹ ಭಾಷಣಗಳು ಮತ್ತು ಅದಕ್ಕೂ ಮೊದಲು ನಡೆದಂತಹ ಭಾಷಣಗಳು ಎಲ್ಲವನ್ನ ಕೂಡ ಮಾನಿಟರ್ ಮಾಡುವಂಥ ಕೆಲಸವನ್ನು ಸರ್ಕಾರ ಪೊಲೀಸರ ಕೈಯಿಂದ ಮಾಡಿಸ್ತಾ ಇರುವಂಥದ್ದು. ಮತ್ತು ಎಲ್ಲೆಲ್ಲಿ ಮುಂದಿನ ಭಾಷಣಗಳು, ಸಾರ್ವಜನಿಕ ಸಭೆಗಳು, ಈ ಥರದ ಚಿಂತನ ಮಂಥನ ಸಭೆ ಎಲ್ಲವನ್ನೂ ಕೂಡ ಮಾನಿಟರ್ ಮಾಡಬೇಕು ಅಂತ ಒಂದು ಸೂಚನೆ ಬಂದಿರುವಂಥದ್ದು. ಈ ಕಾರ್ಯಕ್ರಮ ಆಯೋಜನೆ ಮಾಡುವಂತಹ ಯುವ ಬ್ರಿಗೇಡ್ನವರು ಕಾರ್ಯಕ್ರಮಕ್ಕೆ ಮುನ್ನ ಯಾವುದೇ ಒಂದು ಸಣ್ಣ ಪುಟ್ಟ ಕಾರ್ಯಕ್ರಮವಾದರೂ ಹತ್ತಿರದ ಪೊಲೀಸ್ ಠಾಣೆಗೆ ಅಲ್ಲೊಂದು ಅನುಮತಿ ಕೋರಿ ಅನ್ನೋ ಪತ್ರವನ್ನು ಕೊಟ್ಟಿದ್ರು. ಈ ಸಂದರ್ಭದಲ್ಲಿ ಅವರಿಗೆ ಅನುಮತಿ ಸಿಕ್ಕಿತ್ತು. ಆ ನಂತರ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗಿತ್ತು, ಚಕ್ರವರ್ತಿ ಸೂಲಿಬೆಲೆ ಅವರು ಉಡುಪಿ ಜಿಲ್ಲೆಯ ಕುಂದಾಪುರಕ್ಕೆ ಬರ್ತಾರೆ, 3 ದಿವಸದ ಉಪನ್ಯಾಸದಲ್ಲಿ ಭಾಗವಹಿಸ್ತಾರೆ ಅನ್ನುವಂಥದ್ದು. ಈ ಸಂದರ್ಭದಲ್ಲಿ NSUA ಒಂದು ಮನವಿ ಅಥವಾ ದೂರನ್ನ ಕೊಟ್ಟಿತ್ತು. ಈ ದೂರು ಆದ ನಂತರ ಪೊಲೀಸರು ಈ ತರದ ಒಂದು ನೋಟಿಸನ್ನು ನಿಯಮಬದ್ಧವಾಗಿ ತಾವು ಮಾತಾಡಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಇದರಲ್ಲಿ ಬಹಳಷ್ಟು ಉಲ್ಲೇಖ ಇದೆ. ಈ ದೇಶದ ನಾಯಕರ ಬಗ್ಗೆ ಯಾರೋ ಅನ್ನುವಂಥದ್ದಿಲ್ಲ. ಚಕ್ರವರ್ತಿ ಸೂಲಿಬೆಲೆ ಅವರು ಮಾತನಾಡುವಂಥ ಸಂದರ್ಭದಲ್ಲಿ ಈ ಹಿಂದೆ ಆಗಿ ಹೋದಂಥ ಎಲ್ಲ ಕಾಂಗ್ರೆಸ್ನ ನಾಯಕರಾಗಿರ್ಬೋದು ಅಥವಾ ದೇಶ ವಿಭಜನೆಯಲ್ಲಿ ಭಾಗಿಯಾದವರು ಎಲ್ಲರ ವಿಚಾರವನ್ನು ತೆಗಿತಾರೆ. ಮತ್ತು ಆ 70 ವರ್ಷಗಳ ಹಿಂದೆ ಏನು ಆಗಿತ್ತು ಅನ್ನುವಂಥದ್ದು ಎಲ್ಲವೂ ಕೂಡ ಚರ್ಚೆ ಆಗಿಯೇ ಆಗ್ತದೆ. ಹಾಗಾಗಿ ಯಾರ ಹೆಸರನ್ನು ಕೂಡ ಬಳಸಬಾರ್ದು, ಯಾರ ತೇಜೋವಧೆ ಮಾಡಬಾರ್ದು ಅನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟಿರುವಂಥದ್ದು ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿದೆ. ಮಾತು ಆಡಿದ ನಂತರ ಆ ಕೇಸ್ಗಳು ಖಂಡಿತವಾಗಿ ಆಗೇ ಆಗ್ತದೆ. ಯಾವುದಾದ್ರೂ ನಿಯಮಬಾಹಿರವಾಗಿ ಮಾತುಗಳನ್ನು ಆಡಿದರೆ ಖಂಡಿತವಾಗಿ ಕೇಸ್ಗಳು ಆಗ್ತದೆ. ಆದರೆ ಮೊದಲೇ ಇಂಥದ್ದೇ ಮಾತನಾಡಬೇಕು ಅನ್ನುವಂಥದ್ದು ಇತ್ತೀಚೆಗೆ ಆರಂಭವಾದಂಥ ಬೆಳವಣಿಗೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೂಲಿಬೆಲೆ ಅವರು ಮಾತನಾಡಿದ್ದಾರೆ.
3 ದಿವಸ ಉಪನ್ಯಾಸ ಇದೇ ಮೊದಲಲ್ಲ ಅರವಿಂದ್. ಪ್ರತಿ ವರ್ಷ ಪ್ರತಿ ಮಳೆಗಾಲದಲ್ಲೂ ಕೂಡ ಇಲ್ಲಿನ ಯುವ ಬ್ರಿಗೇಡ್ ಬೇರೆ ಬೇರೆ ಸ್ಥಳಗಳಲ್ಲಿ ಈ ಥರದ ಕಾರ್ಯಕ್ರಮಗಳನ್ನು ಆಯೋಜಿಸ್ತಾ ಬರ್ತಾ ಇದೆ. ಅದು ದೇಶಕ್ಕೆ ಸಂಬಂಧಪಟ್ಟ ಹಾಗೆ, ಸೈನಿಕರಿಗೆ ಸಂಬಂಧಪಟ್ಟ ಹಾಗೆ ಕಾರ್ಯಕ್ರಮಗಳು ನಡೀತಾ ಇರುವಂಥದ್ದು, ದೇಶ ಬೆಳೆದು ಬಂದ ದಾರಿ ಮತ್ತು ಮುಂದೆ ಹೇಗೆ ಸಾಗಬೇಕು ಅನ್ನುವಂಥ ವಿಚಾರಗಳು ಬೇರೆ ಬೇರೆ ಟಾಪಿಕ್ಗಳನ್ನು ಕೊಟ್ಟಿರ್ತಾರೆ. ಈ ಬಾರಿ ಅಖಂಡ ಭಾರತವನ್ನು ಮಾಡಿಯೇ ಸಿದ್ಧ, ಅಲ್ಲಿಯವರೆಗೂ ವಿಶ್ರಮಿಸುವ ಒಂದು ಪ್ರಮೇಯವೇ ಇಲ್ಲ ಅನ್ನುವಂಥ ಒಂದು ಟಾಪಿಕ್ನ ಬೇರೆ 3 ದಿವಸದ ಕಾರ್ಯಕ್ರಮಗಳು. ಖಂಡಿತವಾಗಿ ಪೊಲೀಸರು, ಇಂಟೆಲಿಜೆನ್ಸ್ ಪೊಲೀಸರು ಈ ಕಾರ್ಯಕ್ರಮದಲ್ಲಿ ಇದ್ದೇ ಇರ್ತಾರೆ, ಯಾವ ವಿಚಾರಗಳು ಇಲ್ಲಿ ಮಾತನಾಡ್ತಾರೆ ಅನ್ನುವಂಥದ್ದು. ಒಂದು NSUIಯ ದೂರಿನ ಮೇರೆಗೆ ಇಲ್ಲಿ ಒಂದು ನಿಗಾವನ್ನು ವಹಿಸಿರುವಂಥದ್ದು ಸಾಕಷ್ಟು ಚರ್ಚೆಗೆ ಕಾರಣ ಆಗಿದೆ. ಥ್ಯಾಂಕ್ ಯು ದೀಪಕ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ನೋಡೋಣ, 3 ದಿನದ ಕಾರ್ಯಕ್ರಮ. ಮೊದಲನೇ ದಿನದ ಭಾಷಣವನ್ನು ಗಮನಿಸಿದಾಗಲೇ ಪೊಲೀಸರು ಅದು ಸರಿ ಅಂತಾರೋ ತಪ್ಪು ಅಂತಾರೋ ಏನು ಕ್ರಮ ತಗೋತಾರೆ ನೋಡೋಣ.